ನಮಸ್ಕಾರ ಎಲ್ಲರಿಗೂ. ಇವತ್ತ್ರಿ ನಾವು ನಿಮಗೆ ಜಗತ್ ಪ್ರಸಿದ್ಧವಾದಂತಹ ಬೆಳಗಾವಿಯ ವಿಶೇಷ ಕುಂದ ರೆಸಿಪಿಯನ್ನು ತೋರಿಸ್ಕೊಡಕತ್ತೀವ್ರಿ. ನೀವು ಯಾವಾಗ ಬೇಕಾದ ಬೆಳಗಾವಿಯ ಕೇಂದ್ರ ಬಸ್ ನಿಲ್ದಾಣಕ್ಕೆ ಬಂದ್ರಿ ಅಂತಂದ್ರೆ ನಿಮ್ಮ ಕಣ್ಣಿಗೆ ಕಾಣೋದ್ರಿ ಈ ಒಂದು ಕುಂದಾದ ಅಂದ ಚಂದ ರೀ, ಮೂಗಿ ಹಿಡಿದು ಅದರದ್ದು ಒಂದು ಸುಗಂಧ ರೀ. ಸಿಂಪಲ್ ಆಗಿ ಮನೆ ಒಳಗನ ಯಾವ ರೀತಿ ಮಾಡೋದು ಅಂತ ಹೇಳಿ ನಾವು ನಿಮಗೆ ತೋರಿಸ್ಕೊಡ್ತೇವ್ರಿ. ಅದಕ್ಕಿಂತ ಮೊದಲು ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿರಲಿಲ್ಲ ಅಂತಂದ್ರೆ ತಪ್ಪಲಾರ್ದ ಚಾನಲ್ ಸಬ್ಸ್ಕ್ರೈಬ್ ಮಾಡಿಬಿಡ್ರಿ ಯೂಟ್ಯೂಬ್ದಾಗ್ರಿ. ಈ ಒಂದು ಕುಂದ ಮಾಡಕ ಅದರ ಟಿಪ್ಸನ್ನು ನಾನು ಏನೇನು ಹೇಳ್ಕೊತ ಹೋಗ್ತೇನಿರಲ್ಲ ಅವನ್ನ ತಪ್ಪಲಾರ್ದ ಪಾಲಿಸ್ರಿ. ನೋಡಿರಿ, ಇದಕ್ಕೆ ನಾವು 1 ಲೀಟ್ರಷ್ಟು ಗಟ್ಟಿ ಹಾಲನ್ನು, ಫುಲ್ ಕ್ರೀಮ್ ಮಿಲ್ಕ್ ಅಥವಾ ಫುಲ್ ಫ್ಯಾಟ್ ಮಿಲ್ಕನ್ನು ತೊಗೊಳ್ಬೇಕ್ರಿ. ನೆನಪಿಟ್ಕೋರಿ, ಈ ತೆಳುವಾಗಿರುವಂಥ ಹಾಲು ಇರ್ತಾವ್ರಲ್ಲ ಅದರಲ್ಲೇ ಒಟ್ಟ ಮಾಡಕ್ಕೆ ಹೋಗಬೇಡ್ರಿ. ಗಟ್ಟಿಯಾದಂಥ ಹಾಲನ್ನು ತೊಗೊಂಡ ಒಂದು ಪಾತ್ರದಾಗ ಹಾಕಿ ಅದನ್ನು ಕಾಯಕ್ಕೆ ನೀವು ಇಡಬೇಕ್ರಿ. ಕಾಯುವಾಗೂ ನಡಬಾರ್ಕು ಒಂದು ಚಮಚದಿಂದ ಈ ರೀತಿ ಕಂಟಿನ್ಯೂಸ್ ಆಗಿ ಅದನ್ನು ತಿರುಗಾಡ್ಕೊತ ಇರಬೇಕು. ಆಮೇಲೆ ಯಾವ ಪಾತ್ರೆಯನ್ನು ತೊಗೊಂಡಿರ್ತಾರೆ ತಳ ಸ್ವಲ್ಪ ಗಟ್ಟಿ ಇರುವಂಥದ್ರಿ, ನೋಡ್ಕೊಂಡ ದಾಂಡ್ಲೆ ಮಾಡುವಂಥ ಕೆಲಸ ಐತ್ರಿ. ಅದಕ್ಕೆ ಚಲೋ ಅಂತದನ್ನು ನೋಡಿ ತಗೋರಿ. ಈಗ ಈ ಹಾಲನ್ನು ಈ ರೀತಿ ನೀವು ಮಿಕ್ಸ್ ಮಾಡ್ಕೋಂತ ಕುದಿಸ್ಕೋಂತ ಇರಬೇಕು ರೀತಿ ಐತ್ರಿ. ಅವ ಸ್ವಲ್ಪ ಹಿಂಗೆ ಗಟ್ಟಿ ಹಾಕೋಂತ ಹೋಗ್ತೈತ್ರಿ. ಆ ರೀತಿಯಾಗಿ ನಿಮಗೆ ಗೊತ್ತಾಗಬೇಕು. ಅದನ್ನು ನೀವು ಅಟೆಂಡ್ ಮಾಡಲಾರ್ದ ಇರಾಕಣ ಹೋಗಬಾರ್ದ್ರಿ, ನೆನಪಿಟ್ಕೋರಿ. ಆಮೇಲೆ ಫ್ಲೇಮ್ ಏನೈತ್ರಲ್ಲ ಅಂದ್ರೆ ಉರಿ ಅದು ಮೀಡಿಯಮ್ ಟು ಲೋದಾಗನ ಇರ್ಬೇಕು ರೀ. ಅವತ್ತು ಜೋರಿಟ್ಟು ನಾವು ಎಲ್ಲನೂ ಹೊತ್ತಿಸಿ ಬಿಡಂಗಿಲ್ಲ ರೀ. ಆಮೇಲೆ ಸ್ವಲ್ಪ ಟೈಮ್ ಆದ್ಮೇಲೆ ನಾವಿಲ್ಲಿ ಕೆನೆ ಮೊಸರನ್ನು ಹಾಕಾಕತ್ತೀವಿ. ಇದರಿಂದ ನಿಮಗೆ ಮುಂದೆ ಮತ್ತೆ ತುಪ್ಪ ಹಾಕಬೇಕಂತ ಏನಿಲ್ಲ ರೀ. ಕೆನೆ ಇರುವಂತಹ ಮೊಸರನ್ನು ಹಾಕಾಕತ್ತೀವಿ, ಫ್ರೆಶ್ ಆಗಿರುವಂಥದ್ದು ರೀ. ಈ ಒಂದು ಹಾಲೊಳಗನ್ನು ಹಾಕಿ ಅದನ್ನು ಮಿಕ್ಸ್ ಮಾಡಿ ಭಾಳ ಮಸ್ತಾಗಿರುವಂತಹ ಟೆಕ್ಸ್ಚರ್ ಬರ್ತೈತೆ ರೀ ಇದರಿಂದ ಕುಂದಾಕ್ರಿ. ಅದನ್ನು ನೀವು ಒಂದು ಚಮಚೆಯಿಂದ ಹಾಕಿ ಅಂದ್ರೆ 1 ಕಪ್ಪಷ್ಟು ಹಾಕಿ ಇಲ್ಲಿ ನೀವು ಈ ಹಾಲು ಜೊತೆನ ಚಲೋ ತಂಗಿ ಮಿಕ್ಸ್ ಮಾಡಿ ಅದನ್ನು ಕಂಟಿನ್ಯೂಸ್ ಆಗಿ ಸ್ಟಿರ್ ಮಾಡ್ಕೋತ ಹೋಗ್ಬೇಕ್ರಿ. ತೈತ್ರಿ ಚಂದಂಗೆ ತಿರುಗಾಡ್ಕೋತ ಹೋದ್ರಿ ಅಂತಂದ್ರೆ ಅದು ತಣ್ಣಿನ ತಾನ ಆ ಒಂದು ಮಸ್ತಾಗಿರುವಂತಹ ಕುಂದ ಟೆಕ್ಸ್ಚರ್ ಬಹಳ ಚಲೋತ್ನಂಗೆ ಬರ್ತೈತ್ರಿ. ತೈತ್ರಿ ಅಕಸ್ಮಾತ್ ಅಂದ್ರೆ ಆಕ್ಸಿಡೆಂಟಾಗಿ ಈ ಒಂದು ಮಸ್ತಾಗಿರುವಂತಹ ಕುಂದ ರೆಸಿಪಿ ಏನು ಬೆಳಗಾವಿಯೊಳಗೆ ತಯಾರಾಗಿತ್ತಿರಲ್ಲ ಅದು ಇವತ್ತು ಪೂರ್ತಿ ಎಲ್ಲರ ಮನೆ ಮಾತ್ರಿ, ಎಲ್ಲರಿಗೂ ಇಷ್ಟ ಆಗುವಂತಹ ಒಂದು ಸಿಹಿ ತಿಂಡಿ ರೀ. ಹಾಗಾದ್ರೆ ನೀವು ಈ ಒಂದು ರೆಸಿಪಿಯನ್ನು ತಪ್ಪಲಾರ್ದ ಒಮ್ಮೆರೆ ಮಾಡಿರಿ. ನೋಡ್ಬೋದು ನೀವು ಈಗ ಒಂದು ಅದಕ್ಕೊಂದು ಮರಳಾದಿರುವಂತಹ ಅಂದ್ರೆ ಈ ರವೆ ಅನಿಸುವಂತಹ ಒಂದು ಟೆಕ್ಸ್ಚರ್ ಬರಾಕತ್ತೈತ್ರಿ. ಈಗೂ ನೀವು ಬಿಡಬಾರ್ದ್ರೆ ಅದನ್ನು ಹಂಗೆ ಬಂತಂತೇಳಿ ಸಮಾಧಾನಲೆ ಮಿಕ್ಸ್ ಮಾಡ್ಕೊತ ಹೋಗ್ರಿ. ಇಲ್ಲಿ ಸಕ್ಕರೆಯನ್ನು ಆ್ಯಡ್ ಮಾಡಾಕತ್ತೀವಿ. ನಾವು ಅರ್ಧ ಕಪ್ ಒಳಗೆ ಅರ್ಧ ಅಷ್ಟ ಸಕ್ಕರೆಯನ್ನು ಹಾಕಿದ್ದೀವಿ ರೀ. ತೀತ್ರಿ ಅರ್ಧದೊಳಗೆ ಅರ್ಧ ಕಪ್ಪಷ್ಟು ಸಕ್ಕರೆಯನ್ನು ಹಾಕಿದ್ದೀವಿ ಅಂದ್ರೆ 1/4 ಕಪ್ ಅಷ್ಟು ಹಾಕಿ ಆಮೇಲೆ ಅದನ್ನು ಮಿಕ್ಸ್ ಮಾಡ್ಕೊತ ಹೋಗಾಕತ್ತೀವಿ ರೀ. ಚಲೋ ತಂಗಿ ಈ ರೀತಿ ಮಿಕ್ಸ್ ಮಾಡ್ಕೊತ ಹೋದಂಗೆ ಹಾಲು ಕಡಿಮೆ ಆಗೋದು ನಿಮಗೆ ಗೊತ್ತಾಗತ್ತೈತೆ ರೀ. ಈ ಕಡೆ ನಾವು ಕೆರಮೆಲ್ ಮಾಡ್ಬೇಕು. ಅದಕ್ಕೆ ಏನು ಮಾಡುವ ಅಂತಂದ್ರೆ ಒಂದು ಪ್ಯಾನ್ನಾಗ ಒಂದು ಅರ್ಧ ಕಪ್ಪಷ್ಟು ಸ್ವಲ್ಪ ಕಡಿಮೆಷ್ಟು ಸಕ್ಕರೆಯನ್ನು ನಾವು ಹಾಕೋಣ. ಅರ್ಧ ಕಪ್ಗೆ ಸ್ವಲ್ಪ ಕಡಿಮೆಷ್ಟು ಸಕ್ಕರೆಯನ್ನು ಹಾಕಿ ಅದನ್ನು ಲೋ ಟು ಮೀಡಿಯಮ್ ಫ್ಲೇಮ್ ಅಷ್ಟರಾಗನ ಚಂದಂಗೆ ಆ ಕಡೆಯಿಂದ ಆ ಕಡೆ ಮಾಡ್ಕೋತ ಹೋದ್ರಿ ಅಂತಂದ್ರೆ ಸಕ್ಕರೆ ಕರಗ್ತೈತೆ ರೀ. ಈ ರೀತಿಯಾಗಿ ಕೆರಾಮೆಲ್ ತಯಾರಾಗ್ತೈತಿ. ಅಷ್ಟ ನಾವು ಮಾಡಬೇಕಾಗಿರೋದು. ನೀರಿಗೆ ಹಾಕಕ್ಕೆ ಹೋಗಿದ್ರಿ ಮತ್ತು ರೀ ಇಷ್ಟು ಮಾಡಿದ್ರಿ ಅಂತಂದ್ರೆ ಇಷ್ಟು ಕಲರ್ ಬಂತು ಅಂದ್ರೆ ಸಾಕ್ರಿ. ಅದನ್ನು ಹೊತ್ಸಂಗಿಲ್ ಜೋರು ಮಾಡಿ ಆಗಿಂದಾಗ ಆ ಒಂದು ಏನು ಕುಂದ ಮಾಡತ್ತಿದ್ರಲ್ಲ ಅದ್ರೊಳಗೆ ತೊಗೊಂಬಂದು ಹಾಕಿರಿ. ಅದನ್ನು ಲೋ ಫ್ಲೇಮ್ದಾಗ ಚಾಲನೆ ಇರ್ಬೇಕು ರೀ. ಅದನ್ನು ನೋಡ್ಕೋತಾನೆ ಇರ್ಬೇಕು ರೀ. ಆಮೇಲೆ ತೊಗೊಂಬಂದು ಹಾಕಿ ಕಂಟಿನ್ಯೂಸ್ ಆಗಿ ಮಿಕ್ಸ್ ಮಾಡ್ಬೇಕು ರೀ. ಇಲ್ಲಿ ಲಕ್ಷ ಕೊಡಿ, ಉರಿ ಅಥವಾ ಫ್ಲೇಮನ್ನು ಜೋರು ಮಾಡಂಗಿಲ್ಲ ತೈತ್ರಿ. ಅಂದ್ರೆ ಆ ಒಂದು ಕುಂದ ಕೈ ಆಗೋದಿಲ್ಲ ರೀ. ಅಕಸ್ಮಾತ್ ನೀವು ಲೋ ಟು ಮೀಡಿಯಮ್ ಫ್ಲೇಮ್ದಾಗ ಇಟ್ಟಿದ್ರಿ ಅಂತಂದ್ರೆ ಅದು ಎಂದೂ ಕೈ ಆಗೋದಿಲ್ಲ. ಚಲೋ ತಂಗಿ ಉಳಿತೈತಿ. 15 ದಿನದ ತನಕ ನೀವು ಫ್ರಿಜ್ದಾಗ ಇಟ್ಕೊಂಡು ತಿನ್ಬೋದು. ಆಮೇಲೆ ಅದನ್ನು ಈಗ ಕೆಳಗೆ ತೊಗೊಂಬರ್ರಿ. ಆಮೇಲೆ ಅದಕ್ಕೆ ಏಲಕ್ಕಿ ಪುಡಿಯನ್ನು ನೀವು ಸೇರಿಸ್ರಿ. ಅದಾದ ನಂತರ ಅದನ್ನು ಮಿಕ್ಸ್ ಮಾಡಿರಿ. ಗೊತ್ತಾದ್ರಿ, ನಾವು ನಿಮಗೆ ಕೆನೆ ಮೊಸರನ್ನ ಹಾಕಿದ್ರಿಂದ ಆ ಕೆನೆ ತನ್ನಿಂದ ತಾನ ಪೂರ್ತಿ ಕರಿಗೆ ತುಪ್ಪದ ಗದಲೆ ಆಗ್ತೈತಿ, ತುಪ್ಪ ಬಿಡ್ತೈತಿ. ನಿಮಗೆ ಮತ್ತೊಮ್ಮೆ ತುಪ್ಪ ಹಾಕೋ ಅವಶ್ಯಕತೆ ಇಲ್ಲ. ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ತುಪ್ಪ ಹಾಕ್ನಂದ್ರೆ ಹಾಕ್ಬೋದು. ಈಗ ಅದನ್ನು ಈ ರೀತಿಯಾಗಿ ಮಿಕ್ಸ್ ಮಾಡ್ಕೊತ ಹೋಗಿರಿ. ಇದನ್ನು ಸ್ವಲ್ಪ ಆರಾಕ್ ನೀವು ಬಿಡಬೇಕ್ರಿ. ಆರಿತು ಅಂತಂದ್ರೆ ಒಂದು 10 ನಿಮಿಷನಾಗ ಅದು ಸ್ವಲ್ಪ ಗಟ್ಟಿ ಆಗ್ತೈತಿ. ಆ ಒಂದು ಟೆಕ್ಸ್ಚರ್ ನಮಗೆ ಬೇಕು ಇಷ್ಟ ರೀ. ಇದ್ರಲ್ಲ ಏನೇನು ಹೇಳಿದಿರಲ್ಲ ಅವ್ನು ಎಲ್ಲನೂ ತಪ್ಪಲಾರ್ದ ಪಾಲಿಸ್ರಿ. ಹಾಲು ತೊಗೊಳ್ಳುವಾಗ ಲಕ್ಷ್ಯ ಇರಲಿ, ಗಟ್ಟಿಯಾಗಿರುವಂಥ ಹಾಲನ್ನು ನೀವು ತೊಗೊಳ್ಬೇಕು. ಸಕ್ಕರೆಯನ್ನು ಅಷ್ಟು ನಿಮಗೆ ಎಷ್ಟು ಹೇಳಿದೆವು ನೋಡ್ರಿ ಅಷ್ಟು ಹಾಕಿರ ಸಾಕು. ಚಲೋ ತಂಗಿ ಕಂಟಿನ್ಯೂಸ್ ಆಗಿ ತಿರುಗಾಡ್ಕೊತಾ ಇರಬೇಕು. ಈಗ ನೋಡ್ಬೋದು ನೀವು ಒಂದು 10 ರಿಂದ 15 ನಿಮಿಷದಾಗ ಈ ರೀತಿಯಾಗಿ ಗಟ್ಟಿ ಆಗ್ತೈತಿ. ಇದನ್ನು ನೀವು ಆರಾಮಾಗಿ ಸ್ಟೋರ್ ಮಾಡಿ ಇಟ್ಕೊಳ್ಬೋದು ರೀ. ಏಕದಮ್ ಸಿಂಪಲ್ ಆಗಿರುವಂತಹ ಬೆಳಗಾವಿಯ ವಿಶೇಷವಾಗಿರುವಂತಹ ಕುಂದ ನಾವು ನಿಮಗೆ ಸಿಂಪಲ್ಲಾಗಿ ಸರಳಾಗಿ ತೋರಿಸಿದ್ದೇವೆ. ನೀವು ಇನ್ನು ಬರೀ ಇದನ್ನು ಮಾಡಿರಿ. ಆಮೇಲೆ ಮನೆ ಮಂದಿಯೆಲ್ಲ ಕೂಡಿ ಪ್ರೀತಿಯಿಂದ ತಿನ್ನಿರಿ. ಇದೇ ರೀತಿ ಒಳಗನ ಮಾಡಿಕೊಡ್ತಿದ್ರಿ. ಆಮೇಲೆ ಹೆಂಗೆ ರೀ ಅಂತಂದ್ರೆ ಇವು ನಿಮಗೆ ಎಲ್ಲ ಕಡೆ ಸಿಗ್ತಾವೆ ರೀ.
ನಿಮಗೆ ಹೊರಗಡೆ ತೊಗೊಂಡು ಬರೋಕೆ ಇಷ್ಟ ಇರಲಿಲ್ಲ ಅಂತಂದ್ರೆ ಮನೆಯೊಳಗೆ ಹೆಂಗೆ ಮಾಡೋದು ಅಂತೇಳಿ ನಾವು ತೋರಿಸಿದಿವಲ್ಲ. ಇದನ್ನು ನಿಮ್ಮ ಫ್ರೆಂಡ್ಸ್ ಫ್ಯಾಮಿಲಿ ಎಲ್ಲರಿಗೂ ಶೇರ್ ಮಾಡಿರಿ. ನಿಮಗೆ ಮಾಡಲಿಲ್ಲ ಅಂತಂದ್ರೆ ಅವ್ರಿಗೆ ಕಳಿಸಿ ಮಾಡ್ಕೊಂಡು ಬರ್ರಿ ಅಂತ ಹೇಳ್ರಿ. ಹಂಗೆ ನೀವು ಈ ರೀತಿಯಾಗಿ ಬೆಳಗಾವಿಯ ಕುಂದವನ್ನು ತಯಾರು ಮಾಡ್ತೀರಿ ಅನ್ನೋದು ನಮ್ಮ ಆಶಯ. ಮಾಡಲಿ ಅಂತಲೇ ನಿಮಗೆ ವಿಡಿಯೋನ ನಾವು ಮಾಡಿ ತೋರಿಸಿದ್ದೀವಿ ರೀ. ಹಾಗಾದ್ರೆ ಶೇರ್ ಮಾಡೋದು, ಸಬ್ಸ್ಕ್ರೈಬ್ ಮಾಡೋದು ಅವ್ಯಾವನು ಮರೆಯೋಕೆ ಹೋಗ್ಬೇಡಿ. ಇನ್ನೂ ಏನ್ರೇ ಡೌಟ್ಸ್ ಇದ್ದು ಅಂತಂದ್ರೆ ತಪ್ಪಲಾರ್ದ ಕಮೆಂಟ್ ಸೆಕ್ಷನ್ನಾಗ ಕೇಳ್ರಿ, ನಾವು ನಿಮಗೆ ಅಲ್ಲೇ ಅದರ ಉತ್ತರವನ್ನು ಕೊಡ್ತೀವಿ ಅಂತ ಹೇಳ್ತಾ ನೆನಪಿರಲಿ, ಇದು ಸವಿರುಚಿಯ ಸೊಬಗು ಅನ್ನದಾತ ಸುಖೀಭವ. ಧನ್ಯವಾದಗಳು, ನಮಸ್ಕಾರ.